ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮಾಡಬೇಕಾಗಿರುವಂತ ಕಮಿಟಿ ತನಿಖಾ ಅಧಿಕಾರಿಗಳ ಕಮಿಟಿ ಡಿಸೆಂಬರ್ 30ನೇ ತಾರೀಕು 2024ನೇ ತಾರೀಕೆ ಒಂದು ಸಭೆಯನ್ನ ಮಾಡಿ 2ನೇ ತಾರೀಕು ಕೇವಲ 2 ದಿವಸದಲ್ಲಿ 2ನೇ ತಾರೀಕು ಜನವರಿ 2025ರಲ್ಲಿ ರಿಪೋರ್ಟ್ ಸಲ್ಲಿಸ್ಬಿಡ್ತಾರೆ. ಇದು ಯಾರೂ ಸಹ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡೋದಿರ್ಲಿ, ಬಾಯಿ ಉಸಿರೇ ಬಿಡ್ತಾ ಇಲ್ಲ. ಬರಬಾರ್ದು ಹೊರಗಡೆ ಅಂತ ಹೇಳಿ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿ ಮುಚ್ಚಿಟ್ಟಿದ್ರು. ಸತ್ಯತೆ ಹೊರ ಬರಬಾರ್ದು ಅಂತ ಹೇಳಿ ಮುಚ್ಚಿಟ್ಟಿದ್ರು. ಥರ್ಡ್ ಕ್ಲಾಸ್ ರಾಜಕಾರಣಿಗಳು, ಥರ್ಡ್ ಕ್ಲಾಸ್ ರಾಜಕೀಯ ಪಕ್ಷಗಳು, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ನಾಲಾಯಕ್ ರಾಜಕಾರಣಿಗಳು. ಬಡವರೇನಾದ್ರೂ ಹಣವಂತರಿಗೆ ಬಲಿ ಆದ್ರೆ ಸಾಕ್ಷಿನೇ ಸಿಗದೆ ಇರುವಂತ ರೀತಿ ಕ್ಲೋಸ್ ಮಾಡ್ಬಿಡ್ತೀರಾ. ಅದೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೇಲಿ ಏನಾದ್ರೂ ಕ್ರಿಮಿನಲ್ ಕೇಸಸ್ ನಡೀತು ಅಂದ್ರೆ SIT ತಂಡ ರಚನೆ ಮಾಡಿ, ಹೆಲ್ಪ್ ಲೈನ್ ಕ್ರಿಯೇಟ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋರು. ಬಡವ್ರ ಮನೆ ಮಕ್ಕಳು ಬಲಿ ಆಗ್ತಾ ಇದಾರೆ ಅಂದ್ರೆ SIT ಅಲ್ಲ, ಸಾಕ್ಷಿಗಳೇ ಸಿಗದೆ ಇರುವಂತ ರೀತಿ ಒಂದೊಂದಕ್ಕೆ ಒಂದೊಂದು ರೀತಿಯಾದಂತ ಬಣ್ಣ ಹಚ್ಚಿ ಕಂಪ್ಲೀಟ್ ಕ್ಲೋಸ್ ಮಾಡಾಕ್ತೀರಾ. ಹಾಕಿ ತೊಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಕುಣಿಯೋ ತರ ಕುಣಿತಾ ಇದ್ದೀರಾ. ನಮ್ಮ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಕಮಿಟಿ ರಚನೆ ಮಾಡಿ ಅಂತ ಬಾಯ್ ಬಡ್ಕೊಳ್ತಾ ಇದ್ದೀರಿ. ಮೊನ್ನೆ ಅಷ್ಟೇ DCM ಹತ್ರ ಸಹ ಸೌಜನ್ಯ ಅವ್ರ ತಾಯಿ ಹೋಗಿ ನಮ್ಮ ಮಗಳಿಗೆ ಕಮಿಟಿ ರಚನೆ ಮಾಡಿ ಅಂತ ಹೇಳಿ ಬಿಳಾಡ್ಕೊಂಡ್ರು ತಾಯಿ. ಆ ತಾಯಿ ಕಣ್ಣೀರ್ ಅವ್ರ ಕರ್ಗಿಲ್ಲ. ಬಟ್ ಆರ್ಡರ್ ಕಾಪಿ ಎಲ್ಲಿ ಅಂತ ಕೇಳಿದ್ದಂತ ವ್ಯಕ್ತಿ, ಎಲ್ಲಾ ರಾಜಕಾರಣಿಗಳು ಅವ್ರಿಗೆ ಇಷ್ಟ ಬಂದಂತೆ ರಿಯಾಕ್ಷನ್ ಮಾಡ್ತಾ ಇರುವಂತ ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮಾಡಬೇಕಾಗಿರುವಂತ ಕಮಿಟಿ ತನಿಖಾ ಅಧಿಕಾರಿಗಳ ಕಮಿಟಿ ಡಿಸೆಂಬರ್ 30ನೇ ತಾರೀಕು 2024ನೇ ತಾರೀಕೆ ಒಂದು ಸಭೆಯನ್ನ ಮಾಡಿ 2ನೇ ತಾರೀಕು ಕೇವಲ 2 ದಿವಸದಲ್ಲಿ 2ನೇ ತಾರೀಕು ಜನವರಿ 2025ರಲ್ಲಿ ರಿಪೋರ್ಟ್ ಸಲ್ಲಿಸ್ಬಿಡ್ತಾರೆ. ಇದು ಯಾರೂ ಸಹ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡೋದಿರ್ಲಿ, ಬಾಯಿ ಉಸಿರೇ ಬಿಡ್ತಾ ಇಲ್ಲ. ಬರಬಾರ್ದು ಹೊರಗಡೆ ಅಂತ ಹೇಳಿ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿ ಮುಚ್ಚಿಟ್ಟಿದ್ರು. ಸತ್ಯತೆ ಹೊರ ಬರಬಾರ್ದು ಅಂತ ಹೇಳಿ ಮುಚ್ಚಿಟ್ಟಿದ್ರು. ಅದ್ರಲ್ಲಿ ವೆರಿ ಕ್ಲಿಯರ್ ಆಗಿದೆ, ಅತ್ಯಾಚಾರಿಗಳಿಗೆ, ಅಪ್ರಭಾವಿ ನಾಯಕರಿಗೆ, ಅಪ್ರಭಾವಿ ವ್ಯಕ್ತಿಗಳಿಗೆ ಅವರನ್ನ ಕಾಪಾಡಕ್ಕೆ ಕಮಿಟಿ ಆಗಿದ್ರೆ ಸಹ ಯಾರಿಗೂ ತಿಳಿದಿಲ್ಲ. ಯಾರಿಗಾದ್ರೂ ಬಿಡಿ, ಸೌಜನ್ಯಳ ಕುಟುಂಬಕ್ಕೆ ಆದ್ರೂ ತಿಳಿಸಬೇಕಾಗಿರುವಂತ ಕರ್ತವ್ಯ ಅಧಿಕಾರಿಗಳದು. ಬಟ್ ಸೌಜನ್ಯಳ ಕುಟುಂಬಕ್ಕೂ ತಿಳಿಸದೆ ಜಸ್ಟ್ 2 ಡೇಸ್ ಅಲ್ಲಿ ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡೋದಕ್ಕೆ ಮೀಟಿಂಗು, ಚರ್ಚೆ, 2 ದಿವಸದಲ್ಲಿ ರಿಪೋರ್ಟ್ ಸಲ್ಲಿಕೆ, ಅಲ್ಲಿ ಕ್ಲೋಸ್. ಇದನ್ನ ನ್ಯಾಯವಾದಿಗಳಾದಂತ ಬಾಲಕೃಷ್ಣ ಸರ್ ಅವರು RTI ಹಾಕಿ ತಗ್ಸೋದಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾರೆ, ತುಂಬಾ ಪ್ರಯತ್ನ ಮಾಡ್ತಾರೆ. ತುಂಬಾ ಪ್ರಯತ್ನ ಮಾಡಾದ್ಮೇಲೆ, ಅನುಮಾನಗಳು ಬಂದಾದ್ಮೇಲೆ ಕೊನೆಗೆ ಯಾವಾಗ RTI ಎಲ್ಲ ಕಾಪಿ ಸಿಗುತ್ತೆ ಆಗ ಗೊತ್ತಾಗುತ್ತೆ ಅಕ್ವಿಟಲ್ ಕಮಿಟಿ ಆಗೋಗಿದೆ. ಎಲ್ಲ ಮುಚ್ಚಾಕೋದಕ್ಕೆ ಆ ಕಾಪಿನೇ ನಮಗ್ ಸಿಗಬಾರ್ದು ಅಂತ ಹೇಳಿ ಅಲ್ಲಿ ಯಾವ ತನಿಖಾ ಅಧಿಕಾರಿಗಳ ತನಿಖೆ ನಡೆದಿರೋದಿಲ್ಲ. ಬಿಕಾಸ್ ಆ ತನಿಖೆಗೆ ನೇಮಕ ಮಾಡಿದ್ದಂತ ಅಧಿಕಾರಿಗಳೇ ಕರಪ್ಷನ್. ಇನ್ನ ತನಿಖೆಯಲ್ಲಿ ನಡೆದಿರುತ್ತೆ, ಎಲ್ಲವನ್ನು ಸಹ ಮುಚ್ಚಾಕಿದ್ದಾರೆ. ಹಾಗಂತ ನಮಗ್ ಬೇರೆ ದಾರಿ ಇಲ್ಲ ಅಂತಲ್ಲ, ಮಾಡಿದ್ದು ತುಂಬಾ ಒಳ್ಳೇದು, ಗೊತ್ತಾಗಿದ್ದು ತುಂಬಾ ಒಳ್ಳೇದು. ಸೌಜನ್ಯಳ ಹೋರಾಟಗಾರರು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮನ್ನ ಜೈಲಿಗೆ ಕಳಿಸ್ಲಿ, ನಮ್ಮನ್ನ ಗಲ್ಲಿಗೆ ಹಾಕ್ಸ್ಲಿ, ನಮ್ಮ ಪ್ರಾಣವೇ ಹೋಗ್ಲಿ, CBI ಮುಂದೆನೂ ಕುತ್ಕೊಳ್ತೀರಿ, ದೆಹಲಿದಲ್ಲೂ ಕುತ್ಕೊಳ್ತೀರಿ. ಒಂದು ಕಳ್ತನ ಆದ್ರೆ ಮೀಡಿಯಾದಲ್ಲಿ ಬರುತ್ತೆ, ಒಂದು ರೀಲ್ಸ್ ಫೇಮಸ್ ಆದ್ರೆ ಮೀಡಿಯಾದಲ್ಲಿ ದಿನನಿತ್ಯ ಚರ್ಚೆ ಆಗತ್ತೆ, ಒಂದೇನಾದ್ರೂ ಕ್ರೈಮ್ ಆಯ್ತಂದ್ರೆ ಕಂಪ್ಲೀಟ್ ವೈರಲ್ ಆಗುತ್ತೆ. ಬಟ್ ಸೌಜನ್ಯಳ ಹೋರಾಟ ನಿರಂತರ 13 ವರ್ಷದಿಂದ ಮಹೇಶ್ ತಿಮ್ಮಾರೆಡ್ಡಿ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ರೇನು ಸಹ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಆಗ್ಬೇಕಾಗಿರುವಂತ ಕಮಿಟಿ ಸಹ 4 ಗೋಡೆ ಮಧ್ಯೆನೆ ಮುಗಿಸ್ಬಿಟ್ಟಿರುವಂತ ಆ ಅತ್ಯಾಚಾರಿಗಳ ಪ್ರಭಾವ ಯಾವ ರೀತಿ ಇದೆ ಅಂತ ನಾವು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ, ಆದ್ರೆ ನಮ್ಮ ಉಸಿರಾಡಕ್ಕೂ ನಮಗ್ ಸ್ವತಂತ್ರ ಸಿಗ್ಲಿಲ್ಲ. ನಮ್ಮ ಹಕ್ಕನ್ನ ನಾವು ಚಲಾಯಿಸೋದಕ್ಕೂ ನಮ್ಗೆ
ಸಿಗ್ಲಿಲ್ಲ. ಶಾಲೆಯಿಂದ ಮನೆಗ್ ಬರೋದಕ್ಕೂ ನಮ್ಗೆ ಸ್ವತಂತ್ರ ಇಲ್ಲ. ನಮ್ಗೆ ಯಾರಿಗೂ ಸ್ವತಂತ್ರನೇ ಸಿಗ್ಲಿಲ್ಲ. ಯಾವಾಗ ಸ್ವತಂತ್ರ ಸಿಗುತ್ತಂದ್ರೆ ಯಾವಾಗ ಈ ಥರ್ಡ್ ಕ್ಲಾಸ್ ರಾಜಕಾರಣಿಗಳಿಗೆ ನಾವು ಪಾಠ ಕಲಿಸ್ತೇವೆ, ಮತ ಹಾಕದರ ಪಾಠ ಕಲಿಸ್ತೇವೆ. ಮತ ಬೇಕು ಅನ್ನೋ ಸಮಯದಲ್ಲಿ ನಮ್ಮ ಮನೆ ಹತ್ರ ನಾಯಿಗಳ ತರ, ಎಂಜಲ್ ನಾಯಿಗಳ ತರ ಹುಡ್ಕೊಂಡ್ ಬರುವಂತ ರಾಜಕಾರಣಿಗಳು ನಮ್ಗೆ ನ್ಯಾಯ ಬೇಕು ಅಂದಾಗ ಅವ್ರ ಮನೆ ಹತ್ರ ಹೋಗಿ ಬಾಗಲ್ ಕಾದ್ರೇನು ಗೊತ್ತೋ ಗೊತ್ತಿಲ್ಲ ಅನ್ನೋ ತರ ಹೋಗ್ತಾರ ಅಲ್ವಾ. ಆ ನಾಯಿಗಳಿಗೆ ನಾವು ಬುದ್ಧಿ ಕಲಿಸ್ಲೇಬೇಕು ಅಲ್ವಾ. ಮನೇಲಿ ಸಾಕಿರುವಂತ ನಾಯಿಗಳಿಗೆ ಅಷ್ಟು ಬ್ರಾಂಡೆಡ್ ಊಟ, ಬ್ರಾಂಡೆಡ್ ಆಗಿ ನೋಡ್ಕೊಳ್ತೀರಿ. ಆ ಬೀದಿ ನಾಯಿಗಳಿಗೆ ನಮ್ಮಿಂದ ಭಿಕ್ಷೆ ಪಡೆದು, ನಮ್ಮಿಂದ ರಾಜ್ಯವನ್ನ ಹಾಳ್ಕೊಂಡು, ನಮ್ಮಿಂದ ಉದ್ಧಾರ ಆಗ್ತಾ ಇರುವಂತ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಎಲ್ಲಾ ಪಕ್ಷದ ರಾಜಕಾರಣಿಗಳಿಗೆ ಪಾಠ ಕಲಿಸುವಂತ ಸಮಯ ಬಂದಿದೆ. ಇವತ್ತು ಎಷ್ಟು ಜನ ಅಮಾಯಕರಿಗೆ ನ್ಯಾಯ, ಅವನಪ್ಪಿರೋರ್ಗೆ ನ್ಯಾಯ ಸಿಕ್ಕಿದೆ. ಅವನ ಇನ್ಫ್ಲೂಯೆನ್ಸ್ ಪರ್ಸನ್ ಆಗಿದ್ರೆ, ದೊಡ್ಡ ವ್ಯಕ್ತಿ ಆಗಿದ್ರೆ ತನಿಖೆ, ಕಮಿಟಿ ಎಲ್ಲ ಆಗೋಗುತ್ತೆ. ಆದ್ರೆ ಅವನು ಬಡವ ಆಗಿದ್ರೆ, ಆ ಬಡವನ್ನ ಕೊಂದಿರೋನೊಬ್ಬ ಪ್ರಭಾವಿಯವನಾಗಿದ್ರೆ, ಆ ಬಡ ಹೆಣ್ಮಗಳನ್ನ ಕೊಂದಿರುವಂತ, ಅತ್ಯಾಚಾರ ಮಾಡಿ ಕೊಂದಿರುವಂತ ಒಂದು ಪ್ರಭಾವಿ ಆಗಿದ್ರೆ, ಎಷ್ಟು ಇನ್ಫ್ಲೂಯೆನ್ಸ್. ಇಟ್ಸ್ ಆಲ್ ಬಿಕಾಸ್ ಆಫ್ ಇಷ್ಟೆಲ್ಲ ನಡೀತಿರೋದು ಬಿಕಾಸ್ ಆಫ್ ಅಧಿಕಾರ ಅಂಡ್ ಮನಿ. ಸೌಜನ್ಯ ಅಂತೂ ಬದುಕಿಲ್ಲ. ಯಾಕಂದ್ರೆ ರೀಸೆಂಟ್ ಆಗಿ ಹೇಳಿದ್ದಾರೆ DCM, ನಾವು ಬದುಕಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತೀರಿ, ಭಾವನೆಗಳಿಗಲ್ಲ ಅಂತ. ಸೊ ಸೌಜನ್ಯ ಬದುಕಿಲ್ಲ. ಸೌಜನ್ಯಳ ಹೆಸರಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು, ಅತ್ಯಾಚಾರಿಗಳು ಹೆಂಗೆ ಅವಳ ರಕ್ತವನ್ನ ಹೀರಿ ಕಿತ್ತು ತಿಂದ್ರು, ಆ ತರ ರಾಜಕಾರಣಿಗಳು ಸಹ, ತನಿಖೆ ಮಾಡಿರುವಂತ ಅಧಿಕಾರಿಗಳು ಸಹ, ಆ ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ಅದ್ರಲ್ಲಿ ತನಿಖೆ ಮಾಡಿರುವಂತ ಅಧಿಕಾರಿಗಳು ಸಹ ಸೌಜನ್ಯಳ ದೇಹನ ಕಿತ್ತಿ ತಿಂದಿರುವಂತ ರಾಕ್ಷಸರು. ನ್ಯಾಯ ಕೊಡಿಸುವಂತ ಅಧಿಕಾರಿಗಳು, ರಾಜಕಾರಣಿಗಳು ನೀವಲ್ಲ. ಸೌಜನ್ಯಳ ಎಳವನ್ನು ಕಿತ್ತು ತಿಂದಿರುವಂತ ನರ ರಾಕ್ಷಸರು ನೀವೆಲ್ಲಾರು. ಹೋರಾಟ ನಿಲ್ಲೋದಿಲ್ಲ, ಹೋರಾಟ ನಿರಂತರವಾಗಿರುತ್ತೆ. ಸೌಜನ್ಯಳ ಪ್ರಕರಣಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಡಾಕ್ಟರ್ ಅದಮ್ನ ಸಾಯಿಸಿರ್ಬೋದು, ಚಂದಪ್ಪ ಗೌಡನ ಸಾಯಿಸಿರ್ಬೋದು, ಬಟ್ ಸೌಜನ್ಯಳ ಅಮ್ಮನ ಟಾರ್ಗೆಟ್ ಮಾಡಿರ್ಬೋದು. ಯಾವಾಗ ಚಂದಪ್ಪ ಗೌಡ ಅವರು ರೀಇನ್ವೆಸ್ಟಿಗೇಷನ್ ಹಾಕಿದ್ರು, ಹೇಳ್ತಾರಲ್ಲ ಅವಿವೇಕಿಗಳು, ಕೋರ್ಟ್ಗೆ ಹೋಗಿ ಅಂತ. ನಾವು ಕೋರ್ಟ್ಗೆ ಹೋಗದಿರಿ ಸ್ವಾಮಿ, ನಮ್ಗೆ ತನಿಖೆ ಮಾಡಿಸೋದಕ್ಕೆ ಬಿಡಿ ಅವಕಾಶ. ಎಲ್ಲಾ ಕಡೆ ಹಣ ಇದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಹೇಳಿ ಸ್ಟೇ ತಗೊಂಡ್ ಬರ್ತಾ ಇದ್ರೆ ಹೇಳ್ತಿರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿ. ಅಲ್ಲಿ ಹೋಗಕ್ಕೂ ಗೊತ್ತಿದೆ, ಅದನ್ನೆಲ್ಲ ನಿಮ್ಗೆ ಹೇಳ್ಕೊಂಡ್ ಮಾಡ್ಬೇಕು. ಬಿಕಾಸ್ ಅಲ್ಲಿರೋರ್ನು ಕೊಂಡುಕೊಳ್ಳುವಂತ ಕೆಲಸ ಮಾಡೇ ಮಾಡ್ತೀರಾ. ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೂ, ಸೌಜನ್ಯಳ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೂ, ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ತಲೆ ಎತ್ಕೊಂಡು ನಡೆಯುವಂತ ಸ್ವತಂತ್ರ ನಮಗೆ ಸಿಗೋವರೆಗೂ ಧೈರ್ಯದಿಂದ ಹೆಣ್ಣು ಮಕ್ಕಳು, ವಿದ್ಯಾರ್ಥಿನಿಯರು, ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗುವಂತವ್ರು, ಯುವಕರು ಧೈರ್ಯದಿಂದ ಬದುಕೋದಕ್ಕೆ, ನಮ್ಮ ಸ್ವತಂತ್ರವನ್ನ ನಾವು ಪಡ್ಕೊಳ್ಳೋದಕ್ಕೆ ಸೌಜನ್ಯ ಹೋರಾಟ ಮುಖ್ಯ. ಸೌಜನ್ಯ ಹೋರಾಟ ಮಾಡೇ ಮಾಡ್ತೇವೆ. ಸೌಜನ್ಯರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇಂದಲ್ಲ ನಾಳೆ ಆ ಕಾಮುಕರ, ಪ್ರಭಾವಿ ನಾಯಕರ, ಆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋದು ಖಂಡಿತ. ಭಗವಂತನ ನ್ಯಾಯಾಲಯದಲ್ಲಾಗತ್ತಾ ಇಲ್ಲ ಜನತಾ ನ್ಯಾಯಾಲಯದಲ್ಲಾಗತ್ತಾ, ನ್ಯಾಯ ಸಿಕ್ಕೇ ಸಿಗುತ್ತೆ. ನಾವು ಬಾಯ್ ಪಡ್ಕೊಳ್ತೀರಿ, ಕಮಿಟಿ ಮಾಡಿ ಬಾಯ್ ಪಡ್ಕೊಂಡ್ರಿ. ಕಮಿಟಿ, ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ಅಂತ ಹೋರಾಟಕ್ಕೆ ಆದೇಶ ತಗೊಂಡಿದ್ರಿ. ಹೋರಾಟ ಮಾಡಬಾರ್ದು ಅಂತ ಹೇಳಿ ನಿಲ್ಸಿದ್ರು. ಇಡೀ ಮಾಧ್ಯಮಗಳಲ್ಲಿ, ಪ್ರತಿಯೊಂದು ಮಾಧ್ಯಮಗಳಲ್ಲಿ ಸೌಜನ್ಯ ಕಮಿಟಿ ಫಾರ್ಮ್ ಮಾಡಿ ಕೋರ್ಟ್ ಆದೇಶದಂತೆ ಅಂತ ಬಾಯ್ ಬಡ್ಕೊಂಡ್ರು. ಯಾವೊಬ್ಬ ರಾಜಕಾರಣಿ ಸಹ ಬಾಯ್ ಬಿಡದೆ, ಯಾವೊಬ್ಬ ತನಿಖೆ ಮಾಡಿದಂತ ಅಧಿಕಾರಿ ಸಹ ಬಾಯ್ ಬಿಡದೆ ಮೌನವಾಗಿ, ಎಲ್ಲೂ ಹೊರಗಡೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಮಾಡಿದ್ದಂತ ತನಿಖೆ, ಮಾಡಿದ್ದಂತ ಅಕ್ವಿಟಿ ಕಮಿಟಿ ಮಾಡಿದೀರಿ ಅಂತ ಹೇಳಿ ಆದೇಶನ, ಆ ರಿಪೋರ್ಟ್ ನ ಏನ್ ಸಲ್ಲಿಸಿದೀರಾ, ಹೊರಗಡೆ ಹೋಗ್ಬಾರ್ದು ಅಂತ ನೀವೆಷ್ಟು ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಟ್ರಿ. ಇವತ್ತು ಅದು ಹೊರಗಡೆ ಇದೆ. ಕಾರಣ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕೊಡ್ತಾ ಇರುವಂತ ದಾರಿ ಇನ್ನೂ ಇದೆ, ಇನ್ನೂ ತುಂಬಾ ಇದೆ. ನೀವು ಮಾಡ್ತಾ ಇರುವಂತ ಕುತಂತ್ರಕ್ಕೆ, ನೀವು ಮಾಡ್ತಾ ಇರುವಂತ ಕಂತ್ರಿ ಕೆಲಸಕ್ಕೆ, ಪ್ರತಿಯೊಂದಕ್ಕೂ ಭಗವಂತನ ಆಟದಿಂದಾನೇ ಮುಕ್ತಾಯ, ಮುಕ್ತಿ ಸಿಕ್ಕೇ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.